ಸೊ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ ರಿಯಲ್ ಸ್ಟೋರಿಗೆ ಹತ್ರ ಆಗೋ ಥರ ಇದೆ, ಚೆನ್ನಾಗಿದೆ. ನಮ್ ಡಿ ಬಾಸ್ದು ತಪ್ಪೇ ಇಲ್ಲ ಮೇಡಮ್. ಹೋಗಿ ಮೂವಿ ನೋಡೋಕೆ ಹೇಳಿ ಅವ್ರು ಅರೆಸ್ಟ್ ಮಾಡಿರೋ ಅವ್ರನ್ನ ಹೋಗ್ಬಿಟ್ಟು. ಮೂವಿ ಚೆನ್ನಾಗಿತ್ತು ಬ್ರೋ. ದರ್ಶನ್ ಅವ್ರದ್ದು ಒಂದು ಟ್ರೂ ಸ್ಟೋರಿ ಥರ ಕಾಣ್ತಾ ಇದೆ ಸರ್. ತುಂಬ ಚೆನ್ನಾಗಿದೆ ಮೂವಿ. ಇದು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೋಸ್ಕರ ಈ ಮೂವಿ. ಡಿ ಬಾಸ್ ಇನೋಸೆನ್ಸಿನ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಇದರಲ್ಲಿ. ಈ ಇನೋಸೆನ್ಸಿನ ಕೋರ್ಟು ಪರಿಗಣನೆಗೆ ತೊಗೊಂಡು ಆದಷ್ಟು ಬೇಗ ನಮ್ಮ ಬಾಸ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂತೀವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲ ಬಟ್ ಮೂವಿ ಬಂದಮೇಲೆ ಇಷ್ಟೆಲ್ಲ ನಡೆದಿದೆ ಈ ಕೇಸಲ್ಲಿ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಈ ಒಂದು ಮೂವಿ ಜನ ಎಲ್ಲ ನೋಡಿಬಿಟ್ಟು ಅವರೊಂದು ಆಶೀರ್ವಾದದಿಂದ ಅಟ್ಲೀಸ್ಟ್ ಅವರೊಂದು ದೇವ್ರ ಹತ್ರ ಬೇಡ್ಕೊಳ್ಳಿ ದರ್ಶನ್ ಅವ್ರು ಆಚೆ ಬರ್ಬೇಕಂತ. ತುಂಬ ಬೇಜಾರಾಯ್ತು ಆ್ಯಕ್ಚುಲಿ. ದರ್ಶನ್ ಅವ್ರದ್ದು ಏನು ಪಾತ್ರನೇ ಇಲ್ಲ. ಯಾರೋ ಮಾಡಿದ ತಪ್ಪಗೋಸ್ಕರ ಅವ್ರು ಟ್ರ್ಯಾಪ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಫಿಲಮು ಚೆನ್ನಾಗೈತಣ್ಣ. ಹೊಸ ಟೀಮ್ ಕಟ್ಟಿ ಮಾಡಿದಾರ ಸಖತ್ತಾಗೈತೆ. ಲಾಸ್ಟ್ ಮೂಮೆಂಟಲ್ಲಿ ಒಂಥರ ಫೀಲ್ ಆಯಿತು. ಬರ್ತಾರೆ ಬಾಸು. ಈ ಕಾರಣಕ್ಕೆ ಏನಂದರೆ ತಪ್ಪಿದ ಮನುಷ್ಯಗೆ ನಿಜ ಹೇಳ್ತಾರೆ, ನಿಜದ ಮನುಷ್ಯ ಏನಂತಾರೆ ತಪ್ಪನ್ನು ತಪ್ಪಿಸ್ತಾರೆ. ಇವತ್ತಿನ ನಮ್ಮ ಬಾಸಿಗೆ ಒಳ್ಳೇದಾಗ್ತದೆ ನಾವು ಕಾಯ್ತಿದ್ದೀವಿ, ಬರ್ತಾರೆ. ಹಾಂ ಸರ್, ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಬಟ್ ಅದರ ಗಿಮಿಕಲ್ಲಿ ಒಂದು ಥರ ಇದು ತೋರಿಸಿದ್ದಾರೆ. ಅದೇ ಥರ ಘಟನೆ ಆ ಥರ ಆಗುತ್ತೆ ಅಂತ ಅನ್ಕೊಂಡಾರ ಅವರು. ಬೇರೆ ಮಾಡೋದಕ್ಕೆ ನಮ್ಮ ಬಾಸ್ ತಲೆ ಥರ ಇದೈತೆ. ಕೆಲವೊಂದು ದುಡ್ಡು ಲಾಸ್ಟಲ್ಲಿ ದುಡ್ಡು ಅಂತ ಬಂತೈತಲ್ಲ, ಆ ದುಡ್ಡಲ್ಲಿ ಒಂದು ಏನೋ ಒಂಥರ ಈಚೈತೆ ಅಷ್ಟೇ. ಅದ್ರ ಬಗ್ಗೆ ಮಾತಾಡೋಕ್ಕೆ ಒಂಥರ ಫೀಲ್ ಆದಂಗಾಯ್ತು. ಬರ್ತದೆ, ಚೆನ್ನಾಗಿದೆ. ನೈಜವಾಗಿ ತೆಗ್ದಿದ್ದಾರೆ ಸಿನಿಮಾದಲ್ಲಿ. ಲಾಸ್ಟ್ ಸೀನ್ ಒಂದು ತೆಗ್ದಿದ್ದಾರೆ, ಅದೇ ಇರೋ ಥ್ರಿಲ್ಲು. ಹೋಗಿ ನೋಡಿ ಸಿನಿಮಾ. ಲಾಸ್ಟಲ್ಲಿ ಬಾಸ್ ಬರ್ತಾರೆ, ರಿಲೀಸ್ ಆಗ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ನಿಲ್ತಾರೆ. ವಿ ಆರ್ ವೆಯ್ಟಿಂಗ್. ಕಾಮನ್ ಪೀಪಲ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ರಿಸಲ್ಟು ತಮಿಳ್ನಾಡಲ್ಲಿ ಏನಿದೆ ವಿಜಯ್ದು ಅದೇ ಥರ ಮಾಸಲ್ಲಿ ಬರುತ್ತೆ. ಇದು ನಾವು ಅಭಿಮಾನಿಗಳಾಗಿ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ನೈಜ ಅಲ್ಲಿ ರಿಯಲಿ ಪಾಪ ಅನ್ನೆಸರಿ ಅವ್ರನ್ನ ಫಿಕ್ಸ್ ಮಾಡಿದ್ದಾರೆ. ಎಂತೆಂಥ ತಪ್ಪು ಮಾಡಿದ್ದಾರೆ ಇವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಈ ರೀತಿ ಇವರು ಒಬ್ಬನ ಟಾರ್ಗೆಟ್ ಮಾಡಿ ಕೂಡಿಸಿರೋದು ನಿಜವಾಗ್ಲೂ ದುರಂತ. ರಾಜಕೀಯದಲ್ಲಿ ನೋಡಿದ್ರೆ ಎಲ್ಲರೂ ಮಾಡಿದ್ದಾರೆ ಅಲ್ವಾ. ಇವ್ರಿಗೇನೋ ಮಾಡಿ ಬಿಡ್ಬೋದಾಗಿತ್ತು. ಅದು ಯಾಕೆ ಇಷ್ಟು ಸರ್ಕಾರ ಕಣ್ತರಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕನ್ನಡ ನೋಡಿದ್ದು ಸುಳ್ಳಾಗ್ಬೋದು, ಬಟ್ ಇದು ಮಾಡೋದು ಚೆನ್ನಾಗಿದೆ. ಕಾನ್ಸೆಪ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಯಾರಿಗೇನು ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ನಿಮ್ಮಲ್ಲೇ ಬರ್ಬೋದು, ನಿಮ್ಮ ಇದರಲ್ಲಿ ಯಾರು ಬೇಕಾದ್ರೆ ಅದು ಬರ್ಬೋದು. ಬಟ್ ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಯಾರು ಏನು ಮಾಡ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ. ಬಟ್ ಚೆನ್ನಾಗಿದೆ ಕಾನ್ಸೆಪ್ಟು. ಇದಾದರೆ ಚೆನ್ನಾಗಿರುತ್ತೆ. ಫಿಲಮ್ ಅಂತ ಚೆನ್ನಾಗಿದೆ, ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಂ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ದರ್ಶನ್ ಸರ್ಗೆ ಹೇಳಿ ಫ್ಯಾನ್ಸ್ಗೆಲ್ಲ ಹೇಳ್ತೀನಿ ಬಂದು ನೋಡಿ ಅಂತ. ದರ್ಶನ್ ಸರ್ ಫ್ಯಾನ್ಸ್ಗೆಲ್ಲ ಹೇಳೋದು ಒಂದೇ, ಅನ್ಕೊತಿರ್ತಾರೆ ಕೆಟ್ಟದಾಗಿ ಏನಾದರೂ ಅದಂತ. ಮೂವಿ ಬಂದು ನೋಡಿದ್ಮೇಲೆ ಕೆಲವ್ರಿಗೆಲ್ಲ ಗೊತ್ತಾಗುತ್ತೆ ದರ್ಶನ್ ಸರ್ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬರುತ್ತೆ. ಸೆಕೆಂಡ್ ಹಾಫು ಚೆನ್ನಾಗಿರುತ್ತೆ. ಇಷ್ಟು ನಾವು ಹೇಳೋದಕ್ಕಿಂತ ಬಂದು ನೋಡಿದ್ರೇ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಡಿ ಬಾಸ್ ಫ್ಯಾನ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇಟ್ಸ್ ಅ ರಿಯಾಲಿಟಿ ಚೆಕ್. ಎಲ್ಲರೂ ಬಂದು ಡಿ ಬಾಸ್ ಫ್ಯಾನ್ ಬಂದು ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಜನತೆ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ತುಂಬ ರಿಯಲಿಸ್ಟಿಕ್ ಆಗಿದೆ. ಏನು ಆ್ಯಕ್ಚುಯಲ್ ಮ್ಯಾಟರ್ ನಡೆದಿದೆ ಅದನ್ನು ಪೂರ್ತಿ ಡೀಟೇಲಾಗಿ ಇನ್ಫಾರ್ಮೇಷನ್ ತೊಗೊಂಡು ಮಾಡಿದ್ದಾರೆ. ಸೊ ರಿಯಲಿಸ್ಟಿಕ್ ಆಗಿದೆ. ಯು ಕ್ಯಾನ್ ನಿಜವಾಗ್ಲೂ ನಿಮಗೆ ಬನ್ನಿ ನೋಡಿ ಸಿನಿಮಾನ, ಗೊತ್ತಾಗುತ್ತೆ ಎಲ್ಲ. ಖಂಡಿತವಾಗ್ಲೂ ಇಲ್ಲ. ಮೋಸ್ಟ್ಲಿ ಜನರಲ್ ಆಗಿರುತ್ತೆ ಕತೆ ಅಂತ ಅಂದ್ಕೊಂಡ್ವಿ, ಬಟ್ ಇನ್ ಡೆಪ್ತ್ ಹೋಗಿದ್ದಾರೆ. ಪ್ರತಿಯೊಂದು ಇನ್ ಡೀಟೇಲ್ ಆಗಿ ತೋರಿಸಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಮೂವಿ. ಡೆಫಿನೆಟ್ಲಿ ಆ ಪಾತ್ರ ನಿಜವಾಗ್ಲೂ ಇಟ್ಸ್ ಜಸ್ಟಿಫೈಡ್. ಚೆನ್ನಾಗಿ ಮಾಡಿದ್ದಾರೆ ತನುಷ್ ಅವರು. ರಿಯಲಿ ಗುಡ್ ಜಾಬ್. ಎಂಟೈರ್ ಟೀಮ್. ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ. ಇನ್ನೂ 2.0 ಲೋಡಿಂಗ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಇನ್ನೇನು ಬರುತ್ತೆ. ಚೆನ್ನಾಗಿ ಬಂದಿದೆ ಮೂವಿ. ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಐ ವಾಸ್ ಅ ಪಾರ್ಟ್ ಆಫ್ ದ ಟೀಮ್. ಸೊ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ, ಸ್ಟೇಗಳು ತಂದು ಕಾಂಟ್ರವರ್ಸಿ ಆಗಿ. ಸೊ ಅದನ್ನೆಲ್ಲ ದಾಟ್ಕೊಂಡು
ತುಂಬ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ನೆಕ್ಸ್ಟ್ ನೀವೇ ನೋಡ್ತೀರಾ ಇನ್ನು. ತುಂಬ ಚೆನ್ನಾಗಿರುತ್ತೆ. ಡಿ ಬಾಸ್ ಫ್ಯಾನ್ಸ್ಗಳಂತೂ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ನನಗೆ ಗೊತ್ತು. ಸೊ ನೋಡಂತ್ರಿ ನೀವು ಅದೇ.